ಮಹಾಭಾರತದ ಮಹಾಕಾವ್ಯದಲ್ಲಿ ಅಶ್ವತ್ಥಾಮನು ಅತ್ಯಂತ ರಹಸ್ಯಮಯ, ಬಲಶಾಲಿ ಮತ್ತು ಶಾಪಗ್ರಸ್ತ ವ್ಯಕ್ತಿಗಳಲ್ಲಿ ಒಬ್ಬ. ಅವನ ಜನನದಿಂದ ಕೊನೆಯವರೆಗೂ ಅವನ ಜೀವನವು ಅನೇಕ ವಿಚಿತ್ರ ಘಟನೆಗಳಿಂದ ತುಂಬಿದೆ. ದ್ರೋಣಾಚಾರ್ಯನ ಮಗನಾಗಿ ಹುಟ್ಟಿದಿದ್ದರೂ ಅವನಿಗೆ ಸದಾ ಅತೃಪ್ತಿ, ಕೋಪ, ಪ್ರತೀಕಾರ ಮತ್ತು ಅಹಂಕಾರವು ಎಂದಿಗೂ ಬಿಡದೆ ಹಿಂಬಾಲಿಸಿದವು. ಈಗ ಅವನ ಸಂಪೂರ್ಣ ಕಥೆಯನ್ನು ವಿವರವಾಗಿ ನೋಡೋಣ. ದ್ರೋಣನ ಪುತ್ರ ಅಶ್ವತ್ಥಾಮ. ಅಶ್ವತ್ಥಾಮನು ದ್ರೋಣಾಚಾರ್ಯ ಮತ್ತು ಕೃಪಿಯ ಪುತ್ರ. ಕೌರವ, ಪಾಂಡವ ಯೋಧರಿಗೆ ಶಿಕ್ಷಕನಾದ ದ್ರೋಣನಿಗೆ ದೊಡ್ಡ ಬಡತನ. ದ್ರೋಣನ ಜೀವನದಲ್ಲಿ ಹಣವಿಲ್ಲದ ಕಾರಣ ಅಶ್ವತ್ಥಾಮ ಬಾಲ್ಯದಲ್ಲಿ ತುಂಬಾ ಕಷ್ಟಪಟ್ಟ. ಅವನಿಗೆ ಹಾಲು ಕೊಡಲು ಸಾಧ್ಯವಾಗದ ಕಾರಣ ದ್ರೋಣನು ತನ್ನ ಹೆಂಡತಿಗೆ ಗೋಧಿಹಿಟ್ಟನ್ನು ನೀರಿನಲ್ಲಿ ಹಾಕಿ ಹಾಲು ಎಂದು ಮಗನಿಗೆ ಕುಡಿಸುತ್ತಿದ್ದನೆಂದು ಹೇಳುತ್ತಾರೆ. ಈ ಬಡತನ ಅಶ್ವತ್ಥಾಮನ ಮನಸ್ಸಿನಲ್ಲಿ ಒಂದು ಕಟುವಾದ ಭಾವನೆ ಉಂಟುಮಾಡಿತು. ಶಕ್ತಿ ಮತ್ತು ಗೌರವ ಹೊಂದಿದ ವ್ಯಕ್ತಿಯಾಗಿದ್ದರೆ ಮಾತ್ರ ಜಗತ್ತು ಗೌರವಿಸುತ್ತದೆ. ಇದು ಅವನ ಬದುಕಿನ ಮುಂದಿನ ಎಲ್ಲ ನಿರ್ಧಾರಗಳಿಗೆ ಕಾರಣವಾಯಿತು. ಜನ್ಮದಲ್ಲಿ ಪಡೆದವರ. ಅಶ್ವತ್ಥಾಮನು ಸಾಮಾನ್ಯ ಮನುಷ್ಯನಲ್ಲ, ಅವನು ಚಿರಂಜೀವಿ. ಅವನ ಜನ್ಮವೇ ದೈವಿಕ ಶಕ್ತಿಯೊಂದಿಗೆ. ಅವನ ತಲೆಯಲ್ಲಿದ್ದ ಮಣಿ ಅವನಿಗೆ ಅಸಾಮಾನ್ಯ ಶಕ್ತಿ, ಧೈರ್ಯ ಮತ್ತು ಅಜೇಯವಾಗುವ ಗುಣಗಳನ್ನು ನೀಡುತ್ತಿತ್ತು. ಕೆಲವು ಗ್ರಂಥಗಳ ಪ್ರಕಾರ ಅವನು ಶಿವನ ಅಂಶಾವತಾರ. ಹಾಗಾಗಿ ಅವನು ಮಹಾಭಾರತದ ಅತ್ಯಂತ ಅಪಾಯಕಾರಿ ಯೋಧ. ಬಾಲ್ಯದಲ್ಲಿನ ಕಸಿವಿಸಿ. ದ್ರೋಣನು ತನ್ನ ಮಗನಿಗೆ ಉತ್ತಮ ಜೀವನ ಬೇಕೆಂದು ಹಸ್ತಿನಾಪುರಕ್ಕೆ ಹೋಗಿ ದಯೋದ್ದತ ತನಿಖೆಗೆ ಒಳಪಟ್ಟನು. ಅಲ್ಲಿ ಕೌರವ, ಪಾಂಡವರ ಎಲ್ಲಾ ರಾಜಕುಮಾರರಿಗೆ ಶಸ್ತ್ರಾಸ್ತ್ರ ಕಲಿಸಲು ನೇಮಕವಾಯಿತು. ಅಶ್ವತ್ಥಾಮನಿಗೆ ಪಾಂಡವರು ವಿಶೇಷವಾಗಿ ಅಭಿಮಾನ. ಆದರೆ ನಂತರ ದುರ್ವಾಸನೆಯ ಬೀಜ ಬಿತ್ತಲ್ಪಟ್ಟದ್ದು ದ್ರೋಣ ಮತ್ತು ದ್ರುಪದನ ಸ್ನೇಹದ ಕಥೆಯಿಂದ. ದ್ರೋಣ ಮತ್ತು ದ್ರುಪದ ಬಾಲ್ಯದ ಸ್ನೇಹಿತರು. ಆದರೆ ದ್ರುಪದನು ರಾಜನಾದ ಮೇಲೆ ದ್ರೋಣನು ಅವನ ಬಳಿಗೆ ಸಹಾಯಕ್ಕಾಗಿ ಹೋದಾಗ ದ್ರುಪದನು ಅವನನ್ನು ಅವಮಾನಿಸಿದ. ಈ ಅವಮಾನವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ ದ್ರೋಣನು ತನ್ನ ಶಿಷ್ಯರನ್ನು ಕಳುಹಿಸಿ ದ್ರುಪದನನ್ನು ಸೋಲಿಸಿದರು. ದ್ರೋಣನ ಈ ಕೋಪ ಮತ್ತು ಪ್ರತೀಕಾರದ ಭಾವನೆ ಅಶ್ವತ್ಥಾಮನ ಮನಸ್ಸಿಗೂ ಸಾಕಷ್ಟು ಪರಿಣಾಮ ಬೀರಿತು. ಅರ್ಜುನ ಮತ್ತು ಅಶ್ವತ್ಥಾಮ ಇಬ್ಬರೂ ದ್ರೋಣನ ಶಿಷ್ಯರು. ಆದರೆ ದ್ರೋಣನು ಅರ್ಜುನನತ್ತ ವಿಶೇಷ ಪ್ರೀತಿ ಹೊಂದಿದ್ದ. ಇದರಿಂದ ಅಶ್ವತ್ಥಾಮನ ಮನಸ್ಸಿನಲ್ಲಿ ಒಂದು ರೀತಿಯ ಅಸೂಯೆ ಹುಟ್ಟಿತು. ನಾನು ಗುರುಪುತ್ರ, ಆದರೆ ಅರ್ಜುನನೇ ಗುರುಪ್ರಿಯ ಶಿಷ್ಯ. ಇದನ್ನೇ ಮುಂದಿಗೆ ಕೌರವಪಕ್ಷವನ್ನು ಸೇರುವ ಪ್ರಮುಖ ಕಾರಣವೆಂದು ಹೇಳುತ್ತಾರೆ. ಮಹಾಭಾರತದ ಮಹಾಯುದ್ಧ ಆರಂಭವಾಗುವುದಾಗ ಅಶ್ವತ್ಥಾಮನು ದುರ್ಯೋಧನನಿಗೆ ಬಹಳ ನಿಷ್ಠಾವಂತನಾಗಿದ್ದ. ಅವನು ಕೌರವಪಕ್ಷ ಸೇರಿ ಹೋರಾಡಲು ಒಪ್ಪಿಕೊಂಡ. ಯುದ್ಧದ ದಿನಗಳಲ್ಲಿ ಅವನ ಧೈರ್ಯ. ಅಶ್ವತ್ಥಾಮನು ಅತ್ಯಂತ ಬಲಶಾಲಿ. ಅವನನ್ನು ಸೋಲಿಸಲು ಯಾರಿಗೂ ಸಾಧ್ಯವಾಗದಷ್ಟು. ಅವನು ಪಾಂಡವರ ಬಹಳ ಯೋಧರನ್ನು ಸೋಲಿಸಿದ. ಪಾಂಡವರು ಅವನಿಂದ ಸದಾ ಜಾಗರೂಕರಾಗಿದ್ದರು. ದ್ರೋಣನ ಮರಣ ಅಶ್ವತ್ಥಾಮನ ಜೀವನದ ದೊಡ್ಡ ಆಘಾತ. ಯುದ್ಧದ 15ನೇ ದಿನ ಪಾಂಡವರು ದ್ರೋಣನನ್ನು ಸೋಲಿಸಬೇಕಾಯಿತು. ಕೃಷ್ಣನ ಚತುರತೆ ನಿಜವಲ್ಲದರೂ ಅಶ್ವತ್ಥಾಮ ಸತ್ತನು ಎಂಬ ಸುಳ್ಳನ್ನು ಹೇಳುವಂತೆ ಯುಧಿಷ್ಠಿರನನ್ನು ಪ್ರೇರೇಪಿಸಿದರು. ಯುಧಿಷ್ಠಿರನು ಅಶ್ವತ್ಥಾಮ ಹತ. ನರಾದೋ ಕುಂಜರೋವ. ಅವನು ಮನುಷ್ಯನ ಆನೆಯ ಎಂಬುದು ನನಗೆ ತಿಳಿದಿಲ್ಲ. ಈ ಮಾತು ಕೇಳಿದ ದ್ರೋಣನು ಆಯುಧವನ್ನು ಕೆಳಗೆ ಇಟ್ಟು ಯೋಗನಿಷ್ಠನಾದ. ಅದೇ ಕ್ಷಣದಲ್ಲಿ ದುಷ್ಯದ್ಯುಮ್ನನು ಅವನನ್ನು ಕೊಂದ. ಅಶ್ವತ್ಥಾಮನು ಇದನ್ನು ಕೇಳಿದಾಗ ಅವನ ಜೀವನವೇ ಬದಲಾಯಿತು. ಅವನ ಕೋಪ, ದುಃಖ ಮತ್ತು ಪ್ರತೀಕಾರ ದಹನವಾಗಿಬಿಟ್ಟಿತು. ಯುದ್ಧದ 18ನೇ ರಾತ್ರಿ ಅಶ್ವತ್ಥಾಮನು ಸಂಪೂರ್ಣ ನಿಯಂತ್ರಣ ಕಳೆದುಕೊಂಡ. ಅವನು ದುರ್ಯೋಧನನ ಬಳಿ ಹೋದ. ದುರ್ಯೋಧನನು ಕೂಡ ತನ್ನ ಸೋಲಿನ ನೋವಿನಲ್ಲಿ ಕಂಗಾಲಾಗಿದ್ದ. ಅಶ್ವತ್ಥಾಮನು ಪ್ರತಿಜ್ಞೆ ಮಾಡಿದ, ಪಾಂಡವರನ್ನು ಸಂಪೂರ್ಣ ನಾಶ ಮಾಡುತ್ತೇನೆ. ಈ ನಿರ್ಧಾರ ಅವನ ಜೀವನದ ದೊಡ್ಡ ದೋಷ. ಮಹಾಭಾರತದ ಅತ್ಯಂತ ಕ್ರೂರ ಘಟನೆಯೊಂದೇ ಅಶ್ವತ್ಥಾಮನ ರಾತ್ರಿಯ ದಾಳಿ. ಅವನು ನಿಶ್ಶಬ್ದವಾಗಿ ಪಾಂಡವರ ಶಿಬಿರಕ್ಕೆ ನುಗ್ಗಿ ನಿದ್ರಿಸಿದ ಯೋಧರನ್ನು ಒಂದರ ಮೇಲೆ ಒಂದಾಗಿ ಕೊಂದುಹಾಕಿದ. ಅತಿದೋಷವೆಂದರೆ ಅವನು ದ್ರುಪದನ ಮಗ ದೃಷ್ಟದ್ಯುಮ್ನನು ಪಾಂಡವರ 5 ಪುತ್ರರನ್ನು, ಉತ್ತರದ 5 ಉಪಪಾಂಡವರನ್ನು ಕೊಂದುಹಾಕಿದ. ಬೆಳಿಗ್ಗೆ ಪಾಂಡವರು ತಮ್ಮ ಮಕ್ಕಳನ್ನು ಕಳೆದುಕೊಂಡ ದುಃಖದಲ್ಲಿ ಮುಳುಗಿದರು. ಅವರಲ್ಲಿ ವಿಶೇಷವಾಗಿ ದ್ರೌಪದಿ. ಅರ್ಜುನ ಕೊನೆಯಲ್ಲಿ ಅವನನ್ನು ಸೋಲಿಸಿ ಶಸ್ತ್ರವನ್ನು ಕಿತ್ತುಕೊಂಡ. ಕೃಷ್ಣನ ಶಾಪದಿಂದ ಶಾಶ್ವತ ಯಾತನೆ. ಅಶ್ವತ್ಥಾಮನ ಕ್ರೂರಕೃತ್ಯಗಳಿಗೆ ಕೃಷ್ಣನು ಗಂಭೀರವಾಗಿ ಕೋಪಗೊಂಡ. ಕೃಷ್ಣನು ಅವನಿಗೆ ಶಾಪ ನೀಡಿದ. ನೀನು ಸಾವಿರಾರು ವರ್ಷಗಳವರೆಗೆ ಈ ಭೂಮಿಯಲ್ಲಿ ಏಕಾಂಗಿಯಾಗಿ ಗಾಯಗಳಿಂದ ತುಂಬಿ ಯಾರೂ ನೀನು ಕೊಟ್ಟ ನೋವನ್ನು ಗುಣಪಡಿಸದಂತೆ, ಶಾಂತಿ ಸಿಗದಂತೆ ಜೀವಿಸುತ್ತೀಯ. ಅಶ್ವತ್ಥಾಮನ ತಲೆಯ ಮಣಿಯನ್ನು ಕೂಡ ತೆಗೆದುಹಾಕಲಾಯಿತು. ಅಶ್ವತ್ಥಾಮ ಇಂದಿಗೂ ಬದುಕಿದ್ದಾನಾ? ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ.